ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಲೋಕಾಯುಕ್ತರು ಪತ್ರವನ್ನು ಬರೆದಿರುವಂಥದ್ದು, ಇದು ಎಲ್ಲ ಒಂದು ಕಡೆ ರಾಜಕೀಯ ದ್ವೇಷ. ಈಗ ಏನಾಗಿದೆ, ಈ ಲೋಕಸಭಾ ಚುನಾವಣೆಯ ಬಳಿಕ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದ ಶಕ್ತಿ ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಮಗೆ ಯಾವ್ಯಾವ ಜಿಲ್ಲೆಗಳು ತಾಲೂಕುಗಳು ಶಕ್ತಿ ಇದೆ, ಅವು ಎಲ್ಲದರಲ್ಲೂ ಕೂಡ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಒಂದು ಕರೆಗೆ ಪ್ರಾಮಾಣಿಕವಾಗಿ ಪಕ್ಷದ ಕಾರ್ಯಕರ್ತರು ದುಡಿದ್ರು. ಬಿ ಜೆ ಪಿನೂ ಕೂಡ ಅಷ್ಟೇ ಕಾರ್ಯಕರ್ತರ ಮಟ್ಟದಲ್ಲಿ ಇವತ್ತು ಪರಸ್ಪರ ಹೊಂದಾಣಿಕೆಯಿಂದ ಒಂದು ಒಳ್ಳೆ ರಿಸಲ್ಟ್ನ ತಗೊಂಬಂದಿದ್ದೇವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆನೋ ಮೊನ್ನೆನೋ ದೆಹಲಿಗೆ ಹೋಗಿರ್ಬೋದು. ಬಹುಶಃ ಅಲ್ಲಿ ಮುಖ್ಯವಾದಂಥ ಚರ್ಚೆ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು, ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತಕ್ಕಂಥದ್ದೇ ಬಹುಶಃ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ನೋಡಿ ಅಣ್ಣ, ಈಗ ಸುಪ್ರೀಂ ಕೋರ್ಟು ಅಂಗಳದಲ್ಲಿ ಹೋಗಿ 7 ವರ್ಷ ಆಗೋಗಿದೆ. ಇದು ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, 3 ತಿಂಗಳು ಗಡುವು ಕೊಟ್ಟಿದ್ರು. 3 ತಿಂಗಳು ಗಡುವಿನಲ್ಲಿ ಏನಾದರೂ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಿದ್ರು. ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ವರದಿಗಳು ಬಂದಿಲ್ಲ. ಹಾಗಿದ್ರೆ ನಾನು ಕಾಂಗ್ರೆಸ್ ಅವ್ರಿಗೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಪಾಪ ಕುಮಾರಣ್ಣನ ಮೇಲೆ ಆರೋಪ ಇದೆ, ಇಷ್ಟೆಲ್ಲ ಗಣಿ ಹಗರಣ ಇದೆ ಅಂತಕ್ಕಂಥದ್ದನ್ನು ಇವತ್ತೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ 2018ರಲ್ಲಿ ಚುನಾವಣಾ ಫಲಿತಾಂಶ ಬಳಿಕ ಯಾತಕ್ಕೋಸ್ಕರ ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು ಕುಮಾರಣ್ಣವ್ರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಪಾಪ ಸಹಿ ಹಾಕಿದರು? ಅವತ್ತು ಅವರಿಗೆ ಪರಿಜ್ಞಾನ ಇರಲಿಲ್ವೇ? ಅವತ್ತು ಇವೆಲ್ಲವೂ ಕೂಡ ಯಾವುದು ತಲೆನಲ್ಲಿ ಇರಲಿಲ್ವೇ? ಈಗ ಯಾಕೆ ಹೊಸದಾಗಿ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ? ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ?